ಹೇಗಿದ್ದೀರಪ್ಪ ಎಲ್ಲ? ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕು, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ನೆನೆಸ್ತಾ ಇದ್ದೀನಿಪ್ಪ. ಇದು ಉತ್ತಪ್ಪ ಟೈಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಗೊಂದು ರೆಸಿಪಿ ಕೊಡ್ತೀನಿ. ಏನು ತೊಗೊಂಡಿದ್ದೀನಿ ಅಂತ ನೋಡಿಸ್ತಾ ಇದ್ದೀನಿ ನೋಡಿಪ್ಪ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ತೊಗರಿಬೇಳೆ ಕೂಡ ಮಿಕ್ಸ್ ಮಾಡ್ಕೊಬೋದಪ್ಪ. ನಾನು ತೊಗರಿಬೇಳೆ ಹಾಕ್ಕೊಂಡಿಲ್ಲ, ಓಕೆನಾ? ನೋಡಿಪ್ಪ, ಇದಕ್ಕೆ ದೋಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಹೆಸರುಬೇಳೆ. ದೋಸೆ ಅಕ್ಕಿ ಮಾತ್ರ ಒಂದು ಸ್ವಲ್ಪ ದೊಡ್ಡ ಬೋಲ್ ತೊಗೊಂಡಿದ್ದೀನಪ್ಪ, ಮತ್ತೆಲ್ಲ ಸೇಮ್ ಈ ಥರ ಬೋಲ್ ತೊಗೊಂಡಿದ್ದೀನಿ. ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಅವಲಕ್ಕಿ, ಕಡಲೆಕಾಯಿ ಬೀಜ ಅದಂತೂ ಒಳ್ಳೆ ಘಮ ಅನ್ನತ್ತಪ್ಪ, ಅದಕ್ಕೋಸ್ಕರ. ಇದು ಮೆಂತ್ಯ ನೋಡಿಪ್ಪ, ಇಷ್ಟು ತೊಗೊಂಡಿದ್ದೀನಿ, ಓಕೆನಾ? ಅದಕ್ಕೆ ನೀರು ಹಾಕಿ ನೆನೆಸಿಡಬೇಕು. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳಿರಿಪ್ಪ. ಇದನ್ನು ಒಂದು 2-3 ಸಲ ಈ ಥರ ಬಗ್ಸಿ ನೀರು ಚೆನ್ನಾಗಿ ತೊಳಿಬೇಕು ನೋಡಿಪ್ಪ. ಈ ಥರ ಒಂದು 4-5 ಸಲ ನಿಮಗೆ ಎಷ್ಟು ಬೇಕಷ್ಟು ಕ್ಲೀನ್ ಮಾಡಿಬಿಟ್ಟು ಈ ಥರ ಇಟ್ಕೊಳ್ಳಿ. ಮತ್ತು ನೀರು ಹಾಕ್ತೀನಪ್ಪ. ಈಗ ನಾನೀಗ ತುಂಬ ಲೇಟಾಗೆ ನೆನೆಸ್ತಾ ಇದ್ದೀನಿಪ್ಪ. ಇದನ್ನು ಈ ಥರ ವೈಟ್ ನೀರು ಬರಬೇಕು, ಅಲ್ಲಿವರೆಗೆ ನೆನೆಸ್ಕೊಡಿ. ಇದನ್ನು ಮುಚ್ಚಿಡಿಪ್ಪ. 1-2 ಅವರ್ಸ್ ನೆನೆಲಿ. ನೋಡಿಪ್ಪ, ನೆಂದಿದೆ. ನಾನೇನು ಒಂದು 2 ಅವರ್ಸ್ ಹಾಕಿದ್ದೀನಿ ಅಷ್ಟೇ, ಯಾಕೆಂದರೆ ತುಂಬ ಹುಳಿ ಬಂದುಬಿಡುತ್ತೆ ಹಿಟ್ಟುಗಳು, ಅದಕ್ಕೋಸ್ಕರ. ಓಕೆನಾ? ಮಿಕ್ಸಿಗೆ ಹಾಕಬೇಕಪ್ಪ. ಈಗ ಗ್ರೈಂಡರ್ ಮಾಡಬೇಕು. ನೈಸಾಗಿ ಇದು ಮಾಡ್ಕೊಳ್ಳಿಪ್ಪ. ನೈಸಾಗಿ ಇರಲಿ, ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ನೈಸೇನು ಬೇಡ, ದೋಸೆ ಹೇಗಿರುತ್ತೆ ಆಗಿದ್ದರೆ ಸಾಕು. ಸ್ವಲ್ಪನೇ ನೀರು ಹಾಕ್ಕೋತೀನಪ್ಪ. ಕರೆಕ್ಟಾಗಿದೆ ಹಿಟ್ಟು, ಸ್ವಲ್ಪ ಹಾಕ್ಕೋತೀನಿ ನೀರು. ನೋಡಿ, ಇದು ಏನು ಗೊತ್ತಪ್ಪ, ಕೈಯಲ್ಲಿ ಸ್ವಲ್ಪ ಕಲಸಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ ಅಂತಾರೆ. ಹುಳಿ ಬರಬೇಕು ಸ್ವಲ್ಪ ಅಂತ. ಇದು ಬೇಳೆಗಳು ಹಾಕಿರ್ತೀರಲ್ಲಪ್ಪ, ಏನು ಬೇಕಾಗಲ್ಲ. ನೀವು ಇದೇ ಥರ ಕಲಸಿಟ್ರೆ ಸಾಕು, ಚೆನ್ನಾಗಿ ಬಂದುಬಿಡುತ್ತೆ. ಬೇಳೆಗಳಲ್ವಾ, ಚೆನ್ನಾಗಿ ಬಂದುಬಿಡುತ್ತೆ. ಇಷ್ಟು ಕಲಸಿದ್ರೆ ಸಾಕು. ಕೈನಲ್ಲಿ ಕಲಿಸ್ಬಿಟ್ರೆ ತುಂಬ ಹುಳಿ ಬಂದುಬಿಡುತ್ತೆ, ಆಮೇಲೆ ಬೇಕಾಗಲ್ಲ. ಅಷ್ಟೇ. ಇದನ್ನು ಕ್ಲೋಸ್ ಮಾಡಿಬಿಡಿಪ್ಪ. ನೋಡಿಪ್ಪ, ದೋಸೆ ಹಿಟ್ಟು, ಎಲ್ಲ ಬೇಳೆಗಳು ನೋಡಿ ಹೇಗಿದೆ ನೋಡಿ. ಏನು ಹಂಗೆ ಕಲಸಿಡ್ಬೇಕು, ಹಿಂಗೆ ಕಲಸಿಡ್ಬೇಕು ಏನಿಲ್ಲಪ್ಪ. ನೋಡಿ, ಈ ಥರ ಬರುತ್ತೆ, ಓಕೆನಾ? ಇದಕ್ಕೆ ಉಪ್ಪು ಹಾಕ್ತೀನಪ್ಪ. ಈಗ ಉಪ್ಪು ಹಾಕಿಲ್ಲ. ಮತ್ತು ನಿಮಗೆ ಸಕ್ಕರೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಬಿಡಿ. ಈಗ ಕಲಸಿಡ್ಲಿಪ್ಪ. ಈ ಥರ 1-2 ನಿಮಿಷ ಕಲಸಿಡಿ. ನೋಡಿ ಏನು ಹದವಾಗಿ ಬಂದಿದೆಪ್ಪ. ಬೇಳೆಗಳೆಲ್ಲ ಆರಾಮಾಗಿ ಬರ್ತೀನಿ. ನೋಡಿ, ನಾನು ಕೆಳಗಡೆ ಒಂದು ಪ್ಲೇಟ್ ಇಟ್ಟು ನೀರು ಕೂಡ ಹಾಕಿಟ್ಟಿದ್ದೀನಿ ನೋಡಿಪ್ಪ. ನೋಡಿ, ಕೆಳಗಡೆ ನೋಡಿ ನೀರು ಹಾಕಿಟ್ಟಿದ್ದೀನಿ, ಏಕೆಂದರೆ ತುಂಬ ಹುಳಿ ಬಂದುಬಿಡ್ತದೆ. ಬೇಳೆಗಳೆಲ್ಲ ತುಂಬ ಹುಳಿ ಬಂದುಬಿಡುತ್ತೆ. ನೋಡಿಪ್ಪ, ಮಸಾಲ ಅದ್ರ ಮೇಲೆ ಮಸಾಲ ಹಾಕಲಿಕ್ಕೆ ದೋಸೆ ಮೇಲೆ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳಿ, ತೆಳುಗೆ ಸಣ್ಣ ಕಟ್ ಮಾಡ್ಕೊಳ್ಳಿ. ಟೊಮೆಟೊ ಅದಕ್ಕೇನು ಹಾಕಬೇಡಿ, ಬೇಕಾದ್ರೆ ಮೇಲೆ ಹಾಕ್ಕೊಳ್ಳಿರುತ್ತೆ. ನೋಡಿ, ಇದಕ್ಕೆ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಬೇಕಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ, ಬೇಕಂದರೆ ನಿಮಗೆ ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ಕ್ಯಾರೆಟ್ ಸ್ವಲ್ಪ ಇಷ್ಟು ಕಲರ್ಫುಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿಪ್ಪ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕೊಳ್ಳಿ ಸಾಕು.
ಇದು ದೋಸೆ ಮೇಲೆ ಹಾಕಲಿಕ್ಕೆಪ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಮಿಕ್ಸ್ ಮಾಡಿ. ಓಕೆನಾ? ನೋಡಿಪ್ಪ, ಇದಕ್ಕೆ ಒಂದು ಚೂರು ತೆಂಗಿನಕಾಯಿ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಇದು ಹಾಕ್ಕೊಂಡಿಪ್ಪ ಚಟ್ನಿಗೆ. ಇದು ಒಂದೇ ಒಂದು ಸುತ್ತು ತಿರುಗಿಸ್ಕೊಂಬಿಡಿಪ್ಪ, ಬರೀ ತೆಂಗಿನಕಾಯಿದು. ನೋಡಿ ಹಸಿಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿಪ್ಪ. ಅದು ನಿಮಗೆ ಖಾರ ಬೇಕಂದರೆ ಇನ್ನು ಸ್ವಲ್ಪ ಖಾರವಾಗಿ ಚಟ್ನಿ ಮಾಡ್ಕೊಳ್ಳಿ. ಶುಂಠಿ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ. ಇದೇನೆಂದರೆ ಅದಕ್ಕೆಲ್ಲ ಹಾಕಿರ್ತೀವಿ, ಇದು ಶುಂಠಿ ಬೆಳ್ಳುಳ್ಳಿ ಘಮ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಘಮ ಬರುತ್ತೆಪ್ಪ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಅದಕ್ಕೆ ಸಕ್ಕರೆ ಬೇಡ ಅಂದರೆ ನೀವು ಚಟ್ನಿಗೆ ಸಕ್ಕರೆ ಹಾಕ್ಕೊಂಬಿಡಿಪ್ಪ. ಸ್ವಲ್ಪ ಉಪ್ಪು, ಸ್ವಲ್ಪ ಕಡಲೆ ಹಾಕ್ಕೊತೀನಿಪ್ಪ, ಯಾಕೆಂದರೆ ಮಿಕ್ಸ್ ಚೆನ್ನಾಗಿರುತ್ತೆ ಚಟ್ನಿದು. ಕಡಲೆ ಘಮನೂ ಚೆನ್ನಾಗಿರುತ್ತೆ. ಸ್ವಲ್ಪನೇ, ಜಾಸ್ತಿ ಬೇಡ. ತೆಂಗಿನಕಾಯಿ ಚಟ್ನಿ ಥರನೇ ಇರಲಿ, ಸ್ವಲ್ಪ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿಪ್ಪ. ಇದನ್ನು ಒಂದು ಸುತ್ತ ತಿರುಗಿಸ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗಿರುತ್ತಪ್ಪ ನಿಮಗೆ. ಸಿಂಪಲಾಗಿ ಒಂದು ಚಟ್ನಿ, ಮತ್ತೆಲ್ಲ ಅದಕ್ಕೆ ಹಾಕಿದ್ರೆ ಚಟ್ನಿ ಆಯ್ತಪ್ಪ. ಇದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಬಿಡಿಪ್ಪ, ಇಷ್ಟೇ. ಅದಕ್ಕೆ ನೋಡಿಪ್ಪ ಉಪ್ಪು ಹಾಕಿದ್ದೀನಿ. ಈಗ ಈ ಹಿಟ್ಟು ಸ್ವಲ್ಪ ಹಾಕ್ಕೊತೀನಿಪ್ಪ. ಇದಕ್ಕೆ ಸ್ವಲ್ಪ ತೆಗೆದಿಟ್ಕೊಳ್ಳಿಪ್ಪ. ಇದು ದೋಸೆ ಮೇಲೆ ಹಾಕಲಿಕ್ಕೆ ಇದು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಆನಿಯನ್ ದೋಸೆ ಥರ ಬರುತ್ತೆ. ಇದಕ್ಕೆಪ್ಪ ನೀವು ಈ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ಇದು ಎಲ್ಲ ತರಕಾರಿ ಈರುಳ್ಳಿ ಈ ಥರ ಮಾಡಿಟ್ಕೊಂಡ್ರಪ್ಪ ನೀವು ಹಿಟ್ಟು ನೋಡಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನೋಡಿ ಈ ಥರ ತುಂಬ ದೊಡ್ಡ ಬೇಡಪ್ಪ, ಇಷ್ಟಿಷ್ಟೇ ಹಾಕ್ಕೊಟ್ರೆ ಚೆಂದ. ತುಂಬ ದೊಡ್ಡ ಬೇಡ, ಚೆಂದ ಆಗಲ್ಲ. ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀರ. ನಿಮ್ಗೆ ಎಷ್ಟು ಬೇಕಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಅದೇ ತೆಳುವುದು ದೋಸೆ ಮಾಡಿದಾಗಾದರೆ ಲೈಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿಪ್ಪ, ಈ ಥರ ತುಂಬ ಬೇಕಾದ್ರೆ ಮಕ್ಕಳಿಗಂತೂ ನೋಡಿ ಇಷ್ಟು ಅಟ್ರಾಕ್ಷನ್ ಇರುತ್ತೆ ಅಂತ. ಒಂದು ದೋಸೆ ತಿನ್ಬೇಕಂತ ಬಂದರೆ 2 ದೋಸೆ ತಿಂದುಬಿಡ್ತಾರೆ ಅಲ್ವಾ. ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಬೇಕು. ತರಕಾರಿ ಎಲ್ಲ ಸ್ವಲ್ಪ ತುಪ್ಪದಲ್ಲೇ ರೋಸ್ಟ್ ಆದರೆ ನೋಡಿ ಈ ಥರ ಒಳ್ಳೆ ಅಟ್ರಾಕ್ಷನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ತುಪ್ಪದಲ್ಲಿ ಬೇರೆ ರೋಸ್ಟ್ ಆಗಿರುತ್ತಲ್ಲ, ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ನೋಡಿಪ್ಪ. ಇನ್ನೂ ಒಂದು ಸ್ವಲ್ಪ ಕೆಂಪು ಬೇಕಂದ್ರೆಪ್ಪ, ಇದು ಕಲರ್ ಬರಬೇಕಂದ್ರೆ ಸ್ವಲ್ಪ ಇನ್ನೊಂಚೂರು ರೋಸ್ಟ್ ಮಾಡ್ಕೊಳ್ಳಿ. ಬಟರ್ ಹಾಕಿ ರೋಸ್ಟ್ ಮಾಡಿಬಿಟ್ರಂತೂ ಸಖತ್ತಾಗಿರುತ್ತೆಪ್ಪ. ನಾನು ತುಪ್ಪ ಹಾಕಿದ್ದೀನಿ ಅದಕ್ಕೆ ಬಟರ್ ಹಾಕಿದ್ನಲ್ವ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ಹೆಲ್ದಿಯಾಗಿರುತ್ತೆಪ್ಪ. ಮತ್ತು ಶುಗರ್ ಅವ್ರಿಗೆಪ್ಪ ಎಲ್ಲ ಬೇಳೆಗಳಿರುತ್ತೆ, ರೈಸ್ ಕಡಿಮೆ ಇರುತ್ತೆ ಪೂರ. ಮತ್ತು ನಿಮಗೆಲ್ಲ ವೆಜಿಟೇಬಲ್ಸು ಸಿಕ್ಕದಂಗೆ ಆಗುತ್ತೆ. ರೈಸ್ ಪೂರ ಕಡಿಮೆ ಇರುತ್ತೆ. ಇದೊಂದು ವೆರೈಟಿ ಅಪ್ಪ, ಇದೊಂದು ವೆರೈಟಿ ದೋಸೆ. ಇದನ್ನೇ ನೀವು ಪ್ಲೈನ್ ಪಡ್ಡು ಕೂಡ ಮಾಡ್ಕೊಳ್ಳಿಪ್ಪ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಬೇಳೆಗಳೆಲ್ಲ ಹಾಕಿರ್ತೀರಲ್ಲ ನೋಡಿ. ಸ್ವಲ್ಪ ಒಂಚೂರು ಬಟರ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ, 1-2 ಸೆಕೆಂಡ್ ಕ್ಲೋಸ್ ಮಾಡಿ. ನೋಡಿಪ್ಪ, ತುಂಬ ಸಣ್ಣಗೆ ಇಟ್ಟಿದ್ದೀನಿ. ಬೇಕಂದರೆ ನೋಡಿ ಈ ಥರ ಸ್ವಲ್ಪ ಬಟರ್ ಈ ಥರ ಹಾಕ್ಕೊಳ್ಳಿಪ್ಪ. ಇದಂತೂ ಸ್ಪಾಂಜ್ ಥರ ಇರುತ್ತೆಪ್ಪ ನಿಮಗೆ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಲಾಸ್ಟ್ ಟೈಮ್ ನಾನೇ ಮಾಡಿದ್ದೀನಿ, ಆ ಥರ ಕಪ್ ಮಾಡಿಬಿಟ್ಟಿದ್ದೀನಿ ಪಡ್ಡು.
ಈ ಥರ ಹಾಕೊಳ್ಳಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಬೇಳೆಗಳು ಸೇರಿದಾಗತ್ತಪ್ಪ, ಪೂರ ನಿಮಗೆ ಮಸಾಲ ಚೆನ್ನಾಗಿ ಒಳ್ಳೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಪೂರ ಹೆಲ್ದಿ. ಬೇಕಂದರೆ ಇನ್ನು ಸ್ವಲ್ಪ ಬಟರ್ ಇದ್ರ ಮೇಲೆ ಈ ಥರ ಇದು ಮಾಡಿ. ಇದು ತೆಗಿತೀನಪ್ಪ, ಪ್ಲೈನ್ ಆಯಿತು ನೋಡಿಪ್ಪ. ಇದು ಮಸಾಲ ಎಲ್ಲ ಮಸಾಲೆ ಹಾಕಿದ್ದೀನಲ್ಲ ಅದು. ಇದು ಇದಕ್ಕೂ ಸ್ವಲ್ಪ ಬಟರ್ ಹಾಕಿ ಸ್ವಲ್ಪ ಬಿಟ್ಬಿಡಿ, ಸ್ವಲ್ಪ ಕ್ಲೋಸ್ ಮಾಡಿ. ಕಲರ್ ನೋಡಿಪ್ಪ ಎಷ್ಟು ಚೆನ್ನಾಗಿದೆ ನೋಡಿಪ್ಪ. ಮಸಾಲ ಪಡ್ಡನ್ನು ಎರಡು ಸರಿ ಆಯಿತು. ದೋಸೆ ತಿನ್ನಲ್ಲ ಅಂತಾರ ನೋಡಿ, ಪಡ್ಡು ಮಾಡಿಕೊಟ್ಬಿಡ್ಬೋದು. ಪಡ್ಡು ತಿನ್ನಲ್ಲ ಅಂತಾರ ಪ್ಲೈನ್ ಪಡ್ಡು ಮಾಡಿಕೊಟ್ಬಿಡ್ಬೋದು. ಪ್ಲೈನ್ ಪಡ್ಡು ಬೇಡ, ಮಸಾಲ ಪಡ್ಡು ಇಲ್ಲಾಂದರೆ ಪ್ಲೈನ್ ದೋಸೆ ಎಲ್ಲ ಆಗುತ್ತೆಪ್ಪ ನಿಮಗೆ. ಒಂದು ಸಲ ರೆಡಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಆಗುತ್ತೆ ನೋಡಿ. ಅದು ಏನು 2 hours ನೆನೆಸ್ತೆಯಪ್ಪ ನಾನು ನೋಡಿ. ಇದು ಪ್ಲೈನ್ ಪಡ್ಡು, ಇದು ಮಸಾಲ ಪಡ್ಡು. ಓಕೆನಾ? ಇದು ಒಂದು ಪ್ಲೈನ್ ಹಾಕ್ತಾಗಿನಪ್ಪ, ಅದೇ ಹಿಟ್ಟಲ್ಲಿ ಒಂದು ತಿಳಿವು ದೋಸೆ ಹೇಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಈರುಳ್ಳಿ ಪಲ್ಯ ಚೆನ್ನಾಗಿ ಸೂಟ್ ಆಗುತ್ತೆಪ್ಪ. ನೋಡಿಪ್ಪ ಹೆಂಗಿದೆ ಅಂತ ದೋಸೆ. ಎಷ್ಟು ತಿಳಿವು ಹಾಕಿದ್ದೀನಿ ನೋಡಿ. ಆರಾಮಾಗಿ ಬರುತ್ತೆ ನಿಮಗೆ ನೋಡಿ. ಆ ಕಡೆ ಕಾಣಿಸುತ್ತೆ ನಿಮಗೆ, ಈ ಥರ ಬರುತ್ತೆ. ಬೇಳೆಗಳಲ್ವಾ ಎಷ್ಟು ಚೆಂದ ಬರುತ್ತೆ. ಆಮೇಲೆ ಶುಗರ್ನವ್ರಿಗೆ ಒಳ್ಳೇದಂತ ಮೊದಲೇ ಹೇಳಿದ್ನಲ್ಲ. ಇದು ಮಸಾಲ ಪಡ್ಡು ಮಾಡಿದ್ನಲ್ಲ ಆ ಹಿಟ್ಟಿದು ನೋಡಿ. ಮಸಾಲ ಪಡ್ಡು ಮಾಡಿದ್ನಲ್ಲ ಅದು ಪಡ್ಡು ಬೇಡ ಅಂದರೆ ನಿಮಗೆ ಇದನ್ನೇ ಮಸಾಲ ಥರ ಹಾಕ್ಕೊಳ್ಳಿ. ಇದು ದೋಸೆ ಮೇಲೆ ಹಾಕಿದ್ದೀನಿ ಮಸಾಲ ಎಲ್ಲ. ಇದನ್ನು ಪಡ್ಡುಗೆ ಮಿಕ್ಸ್ ಮಾಡಿದ್ನಲ್ಲ ಆ ಥರ ಮಿಕ್ಸ್ ಮಾಡಿದ್ದೀನಿ. ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಓಕೆನಾ? ಅಷ್ಟೇ ನೋಡಿ, ಈ ಥರ ಇರುತ್ತೆ. ಇದಕ್ಕೆ ನಿಮಗೆ ಬಟರ್ ಬೇಕಾ ತುಪ್ಪ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ. ಇದು ಎಲ್ಲ ಮಸಾಲೆ ಎಲ್ಲ ಹಿಟ್ಟೊಳಗಡೆ ಇರುತ್ತೆಪ್ಪ ಮಸಾಲ. ಇದೊಂದು ಸ್ಪೂನ್ ತುಪ್ಪ ಹಾಕಿಪ್ಪ. ಇದು ಮಸಾಲೆ ಎಲ್ಲ ಹಿಟ್ಟಿಗೆ ಹಾಕಿಬಿಟ್ಟು ಕಲಸಿ ಹಾಕಿರೋದಪ್ಪ. ಇದಕ್ಕೂ ಲೈಟಾಗಿ ಒಂದು ಚಟ್ನಿ ಒಂಚೂರು ತುಪ್ಪ ಹಾಕಿ ಸಾಕು.